ನೋಡ್ರಿ ಪಕ್ಷಿಧಾಮದ ಬೋರ್ಡು ಘಟಪ್ರಭಾ ಬರ್ಡ್ ಸೆಂಚುರಿ ಸುಸ್ವಾಗತ ಅಂತ ಹೇಳಿ ಒಂದು ಬೋರ್ಡ್ ಹಚ್ಚಿದಾರ. ಇದೊಂದು ಈಗ ಬಂದಿದ್ದು ನಾವು ಒಂದು 7 ಕಿಲೋಮೀಟರ್ ಅಕ್ಕಪಕ್ಕದಲ್ಲಿ ಇರುವಂತ ಇದೊಂದು ಐರ್ಲ್ಯಾಂಡು. ಅವ್ರ ಪಾಪ ಇಂಥ ಗಿಡ ಇದು ಹೊಳೆಮಚ್ಚಿ ಗಿಡ ನೋಡಿ ಸರ್. ಫುಲ್ ಎತ್ತರ ಇಂಥ ಸಾಕಷ್ಟು ಅದ ಇಲ್ಲಿ. ಈಗ ಇದು ಭಾಳ ಬೆಲೆ ಬಾಳುವ ಗಿಡಗಳು ಅಲ್ರಿ ಇವು? ಇದೆಲ್ಲ ಇಲಾಚಿ ಗಿಡ ಸರ್. ಇದು ಇದು ಇಲಾಚಿ. ನೋಡ್ರಿ ಎಷ್ಟೊಂದು ಸುಂದರವಾದ ಸ್ಥಳ ಐತಿ ಇದು. ಇದು ಒರಿಜಿನಲ್ ಆಕ್ಸಿಜನ್. ಇಲ್ಲಿ ಸ್ಪೂನ್ ಬಿಲ್ ಡ್ರಾಪ್. ಇದು 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 ಸ್ವಲ್ಪ ನೀರು ಕಮ್ಮಿ ಆದಾಗ ಮಾತ್ರ ಜಾಸ್ತಿ ಕಾಣುತ್ತೆ ಸರ್. ಇದು 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 ಬರ್ತದೆ ಸರ್. ಮತ್ತೆ ಇದಕ್ಕೆ ಹದ್ದು ಸರ್ ಸಾಕಷ್ಟು ಇದೆ. ಇದು ಸಾಯಂಕಾಲ 4 ನಿಮಿಷ ಚಾಲು ಮಾಡ್ತಾರೆ ಓಡಾಡಕ್ಕಿಲ್ಲಿ. ಇಂಥ ಸರ್ ಭಾಳ ಅದ ಸರ್. ಇವು ದೊಡ್ಡ ಯಾರಿಗೆ ಅಪಾಯ ಇಲ್ಲ. ಏನು ಮಾಡೋದು, ನಮ್ಮ ಪಕ್ಷಿಧಾಮ ಇರತಕ್ಕಂಥ ಯಾವುದೇ ಪ್ರಾಣಿಗಳಿಂದಾಗಲಿ ಪಕ್ಷಿಗಳಿಂದಾಗಲಿ ಯಾರಿಗೂ ಅಪಾಯ ಅಂದ್ರೆ ಯಾವುದೇ ಇಲ್ಲ ಸರ್. ಅಂತ ಯಾವ ಕ್ರೂರ ಪ್ರಾಣಿಗಳು ಅದು ಇಲ್ಲಲ್ರಿ? ಇಲ್ಲಿದೆ ಸರ್. ಇಲ್ಲಿ ಮೊಸಳೆ ಇದೆ, ಕೆಂಪಾಗಿ ಇದೆ, ಕರಿಮಂಗ ಇದೆ, ಮುಂಗ್ಲಿ ಇದೆ, ಎಜ್ಜಟ್ ಇದೆ, ಮತ್ತು ಒತ್ತಿಗಾಟ ಇದೆ, ಪಾತರ್ಗಿತ್ತಿ ಇದೆ. ಹಾವು ಸಾಕಷ್ಟು ಅದ ಸರ್. ಸಾಕಷ್ಟು ಅದು ಇನ್ನೂ ತನಕ ಯಾರಿಗೂ ಏನು ಮಾಡಿಲ್ಲ. ಯಾರಿಗೂ ಅಪಾಯ ಮಾಡಿಲ್ಲ. ಪ್ರಾಣಿಗಳಿಗೆ ನಾವು ಏನಾದರೂ ತೊಂದರೆ ಮಾಡಿದ್ರೆ ಮಾತ್ರ ಅವು ನಮ್ಮ ಅಬೋಸ್ ಬರ್ತಾವೆ ಸರ್. ಯಾವುದೇ ಇಲ್ಲ ಸರ್. ನಮಗೆ ಏನ್ ಅನಿಸ್ತಾ ಇದೆ, ಇದು ನಾಗರ ಹೊಳೆ ಅಭಯಾರಣ್ಯ ಹೋದಂಗ ಅನಿಸ್ತೈತಿ. ಆಮೇಲೆ ಭೀಮಗಢ ಸರ್ ದೊಡ್ಡ ಅಭಯಾರಣ್ಯ ಸರ್. ನೋಡಿ ಇಲ್ಲಿ ಹೋದ್ರು ಸರ್. ಇದೊಂದು ಪಿಕ್ನಿಕ್ ಸ್ಪಾಟ್ ಮಾಡ್ಯಾರ. ಇದು ಯಾರು ಬಂದ್ರೆ ಇದು ಮಾಡಿದ್ರೆ ಇದು ಸರ್ 2016ರಲ್ಲಿ ನಾ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದೆ. ಒಂದು 2 ತಿಂಗಳಲ್ಲಿ ಗೋಕಾಕದಿಂದ ಬರುವಾಗ ಒಬ್ಬ ಕುರುಬ ಒಂದು ಗಂಟೆಗಳು ಕಳಿತಾ ಇದ್ದ. ಅವನಿಗೆ ಬೇದು ಬಡದು ಇಷ್ಟು ದಪ್ಪ ಕಸ್ಕೊಂಡ್ಬಂದೆ. ಈ ಹಚ್ಚಿದೆ ನೋಡಿ ಸರ್. ರಬ್ಬರ್ ಆಗಿದೆ. ಈಗ ಇದು ಸಂಗೊಳ್ಳಿ ರಾಯಣ್ಣ ಮರ ಆಗ್ಬೋದು ಸರ್. ಯಾಕೆ ಅಲ್ಲಿ ನೀರು ಭಾಳ ಇದೆ ಇಲ್ಲಿ. ಇದು ಬರೀ ನೋಡಿ 2016ರಲ್ಲಿ ಟ್ರಾನ್ಸ್ಫರ್ ಪೂರ್ವದಲ್ಲಿ ಹಚ್ಚಿದ್ದು. ಮತ್ತು ಇಲ್ಲಿ ಮಾಡ್ತೀವಿ ಸರ್, ನೇರಳೆ ಬೀಜ ತೊಗೊಂಬರ್ತೀವಿ ಸರ್. ನಾವು ನೇರಳೆ ಪ್ರತಿ ವರ್ಷ 1 kg 2 kg ತೊಗೊಂಬರ್ತೀವಿ. ಅದನ್ನ ತಿಂತೀವಿ. ಅವ್ರಿಗೆ ಚೆನ್ನಾಗಿ ಕೊಡ್ತೀವಿ. ತಿಂದ ಬೀಜ ಅವ್ರು ಎಷ್ಟು ತಿಂತಾರಲ್ಲ ಬೀಜ, ಆ ಬೀಜ ಎಲ್ಲ ಹಾಕ್ಬೇಕು ಅವರು. ಯಾರಿ ನಮ್ಮ ಆಚಾರ್ಯಗಳು ಆ ಸಸಿಗಳು ಬೆಳೆದಂತ ಸಾಕ್ಷಿ ಇದೆ ತೋರಿಸ್ತೀನಿ. ಇದು ವಾಸ್ತವ ಕೂಡ ನಾವು ಮಾಡಿ ಇಂಥ ಇದು ಇದೇ ಫೈನಲ್ ಇದೆ ಸರ್. ಇದು ಮ್ಯಾಲೆ ಹೋಗಿ ಏನ್ ನೋಡಿದ್ರಿ? ಅದು ನಮ್ದು ಏನು ನೋಡಿಸಿದ್ರು ನಿಮ್ಮ ಆಸ್ತಿ ಎಲ್ಲ ನೋಡ್ತೀರಿ. ಇದು ಐಲ್ಯಾಂಡ್. ಅರಣ್ಯ ಇಲಾಖೆಯಲ್ಲಿ ಸುದೀರ್ಘ ಸೇವೆಯನ್ನು ಮಾಡ್ಯಾರ್ರಿ. ಇನ್ನು 1.5 ತಿಂಗಳದಾಗ ರಿಟೈರ್ಡ್ ಆಗಾಕತ್ತಾರ. ಆದರೆ ಇವರು ಅರಣ್ಯ ಇಲಾಖೆ ಅಧಿಕಾರಿಯಾಗಿ ಇವರು ಕವಿಗಳು ಸಹಿತ ಅದಾರ. ಸ್ವಂತ ಹಾಡ ಬರೀತಾರ್ರಿ. ಕೆಲವು ಹಾಡುಗಳು ಸಹಿತ ಅವ್ರು ನಮಗೆ ಹೇಳಿ ತೋರಿಸಿದ್ರು. ಅಂದ್ರೆ ಅಪರೂಪದ ಅಧಿಕಾರಿಗಳು ಅರಣ್ಯ ಇಲಾಖೆಯಲ್ಲಿಯೂ ಸಹಿತ ಅದಾರ. ಅರಣ್ಯ ಸಂಪತ್ತು ಕಾಪಾಡ್ತಾರ, ಕವನ ಸಹಿತ ಬರೀತಾರ. ಇದು ಒಂದು ವಿಚಿತ್ರ ಅಲ್ರಿ. ವಾಸು ಇಗ್ವೆ ಅವರು ಇನ್ನು 1.5 ತಿಂಗಳಿಂದ ಈ ಅರಣ್ಯ ಇಲಾಖೆಯಿಂದ ಮುಕ್ತಿ ಹೊಂದಿ ಹೋಗ್ತಾರ. ಆದರೆ ಈ ಅರಣ್ಯ ಇಲಾಖೆ ಕಾಪಾಡುವಲ್ಲಿ ನನ್ನ ಜೀವ ಇರುವವರೆಗೆ ಹೋರಾಡ್ತೀನಿ ಅಂತಾರೆ. ಹಂಗಾದ್ರೆ ಇಲ್ಲಿಯ ವಿವರಣೆ, ಈ ಐರ್ಲ್ಯಾಂಡ್ ವಿವರಣೆ ಮತ್ತು ಈ ಪ್ರವಾಸಿ ಧಾಮ ಹೆಂಗೆ ಆಗಬೇಕು, ಇಲ್ಲಿ ಏನೇನು ವೈಶಿಷ್ಟ್ಯಗಳದಾವ, ಇಲ್ಲಿ ಪಕ್ಷಿಗಳ ವಿವರ, ಇಲ್ಲಿಯ ಗಿಡಮರಗಳ ವಿವರ ಸಂಪೂರ್ಣವಾಗಿ ವಾಸು ಅವರು ಈಗ ವಿವರವಾಗಿ ಹೇಳ್ತಾರೆ. ಕೇಳಿ. ನಮಸ್ಕಾರ. ಸೈಯದ್ ಸರ್ ಮತ್ತು ಈ ಚಾನೆಲ್ ನಂಬರ್ 1 ಘಟಪ್ರಭಾ ಅಪರೂಪವಾಗಿ ಇವತ್ತಿನ ದಿವಸ ಪಕ್ಷಿಧಾಮ ನೋಡ್ಬೇಕಂತೇಳಿ ಬರ್ತೀನಿ ಅಂತ ಹೇಳಿದರು. ಇದು ಸರ್ ಮೇಲಾಧಿಕಾರಿಗಳಿಂದ ಹೇಳಿದರೆ ನಾವು ಒಯ್ತೀನಿ ರೀ ಸರ್ ತಂದೆಯವರಿಗೆ. ನಾ ಫೋನ್ ಮಾಡ್ತೀನಿ ತಡೀರಿ ಅಂತ ಅವರೇ ಫೋನ್ ಮಾಡಿದರು. ಸಂಜು ಸೌಸುದ್ದಿ ಸರ್ ಅವರು, ನಾನು ಪಕ್ಷಿಧಾಮದಲ್ಲಿ ಒಳಗಿದ್ದೆ, ಅವರು ಐವೇತ್ತಲ್ಲಿ ಇದ್ದರು. ಆಗ ನಾನು ಅವರ ಫೋನ್ ಬಂದ ತಕ್ಷಣ ಮತ್ತು ಬೂಟ್ ತೆಗೆದುಕೊಂಡು ಹೋಗಿ ಸೈಯದ್ ಸರ್ರನ್ನು ಕರೆದುಕೊಂಡು ಬಂದಿದ್ದೇನೆ. ಈ ಘಟಪ್ರಭಾ ಪಕ್ಷಿಧಾಮದ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಅಂತಂದಾಗ ಆಯಿತು ಸರ್ ಅಂಥೇಳಿ ಈ ಘಟಪ್ರಭಾ ಪಕ್ಷಿಧಾಮ ಒಳಗಡೆ ಇರತಕ್ಕಂಥ ಗಿಡ ಮರಗಳನ್ನು ನೋಡಿ ಅವ್ರು ಭಾಳ ಆನಂದಪಟ್ಟರು. ಸಂತೋಷ ಆಯಿತು ಅವರಿಗೆ. ಕೋಟಿ ಆಸ್ತಿ, ಗೋಕಾಕ್ ವಲಯದ ಆಸ್ತಿ, ಅರಣ್ಯ ಇಲಾಖೆಯ ಆಸ್ತಿ ಇದೆ ಇಲ್ಲಿ ಅಂಥೇಳಿ ಸಂತೋಷವನ್ನು ವ್ಯಕ್ತಪಡಿಸಿದರು. ಯಾಕಂದ್ರೆ ಅವರು ಬಹಳ ತಿಳುವಳಿಕೆ ಅದಾರ. ಈ ವಿಡಿಯೋವನ್ನು ಸಜ್ಜಿತ್ ಸಾಹುಕಾರ ಮಂಡಳಿಗೆ ಇದು ನೀಡುತ್ತೇನೆ ಅಂತಂದಾಗ ನನಗೂ ಸಂತೋಷವಾಯಿತು. ನಾನು ಗೋಕಾಕದವನು, ಅವರು ಗೋಕಾಕದವರು.
ಸೈಯದ್ ಸರ್ ಅವರು ಗೋಕಾಕ್ ತಾಲೂಕದವರು. ಹೀಗೆ ಅವರು ಕೂಡ ಬಹುಶಃ ನನಗಿಂತ ಸ್ವಲ್ಪ ದೊಡ್ಡವರು. ಅವರು 3 ನಂಬರ್ ಶಿಕ್ಷಣದಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ರು ಕಾಣುತ್ತೆ. ಅಲ್ಲಿ ಶಿವಾಜಿ ನಮ್ಮ ಮಾವಾದಂಥ ಗೋಂದ್ವಿ ಸರ್ ಅವರು ಇದ್ದರು. ಅವರಿಗೆ ನಾನು 30 ಮಟ್ಟದಲ್ಲಿ ಶಾಲೆ ಕಲ್ತಿದ್ದೇನೆ. ಅದಕ್ಕೆ ನಾವು ಸ್ವಲ್ಪ 9ನೇ ವರ್ಷದಲ್ಲಿ ಗೋಕಾಕ್ ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಇತ್ತು, ಅದರಿಗೆ ಹೋದೆ. ಮತ್ತೆ ಇಲ್ಲಿ ಮರಳಿ ನನಗೆ ಗೋಕಾಕಕ್ಕೆ ಬರಬೇಕಾದರೆ ಆ ದೈವ ಕಾರಣ ಏನು ಅಂತ ಅನಿಸುತ್ತೆ. ಪರಮಾತ್ಮ ಎಲ್ಲಿ ಅನ್ನೋದು ಋಣ ಇಟ್ಟಿರ್ತಾನ, ಅಲ್ಲಿ ಯಾರು ಬೇಕಾದ್ರೆ ಬರಬೇಕಾಗತ್ತ. ನಾ ಇವತ್ತು ಬಂದೀನಿ, ಅದಕ್ಕೆ ಸೈಯದ್ ಸರ್ ಅವರು ಸಹಚರರು ಕೂಡ ಈ ಪಕ್ಷಿಧಾಮ ಬಗ್ಗೆ ನೋಡಲು ಬಂದಿದ್ದಾರೆ. ನಾವು ಯಾರಿಗೂ ಇಲ್ಲಿ ಘಟಪ್ರಭಾ ಪಕ್ಷಿಧಾಮ ಬಂದರೆ ಅವರಿಗೆ ಒಂದು ಇಲ್ಲೇ ಬೆಳೆದಂಥ ಒಂದು ಹೂಗಳನ್ನು ಕೊಟ್ಟು ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಅದರ ಸಂಬಂಧ ಸೈಯದ್ ಸರ್ ಅವರಿಗೆ ಈ ಘಟಪ್ರಭಾ ಪಕ್ಷಿಧಾಮದಿಂದ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಇದೇ ನಮ್ಮ ಒಂದು ಚಿಕ್ಕದಾದಂಥ ಸ್ವಾಗತ. ಇದೇ ದೊಡ್ಡದಾಗಿ ತಿಳಿಯಿರಿ ಸರ್. ನಿಮ್ಮ ಆಶೀರ್ವಾದ ನಮಗಿರಲಿ. ನಾನು ನೀವು ಚಿಕ್ಕವನು, ಅದಕ್ಕೆ ನಿಮ್ಮ ಆಶೀರ್ವಾದ ನಮಗೆ ಬೇಕು ಸರ್ ಅಂತೇಳಿ, ಮತ್ತು ಈ ಆಶೀರ್ವಾದ ನಮ್ಮ ಸತ್ಯ ಸಾಹುಕಾರ ಕೂಡ ಮುಟ್ಟಿಸಲಿ ಅಂತೇಳಿ ನನ್ನ ಆಸೆ. ನಮಸ್ಕಾರಗಳು ಸರ್. ನೋಡಿ, ಹಾರು, ತುರಾಯಿ, ಶಾಲು ಈಗಿನ ಆಧುನಿಕ ಯುಗದಲ್ಲಿ ಎಂತೆಂಥ ಶಾಲು ತರ್ತಾರೆ, ಹೂವಿನ ಹಾರ ತರ್ತಾರೆ. ಆದರೆ ಕಾಡದಲ್ಲಿ ಬೆಳೆದಂಥ ಹೂವಿನಿಂದ ಇವತ್ತು ಸ್ವಾಗತ ಸಿಗೋದು ಅಪರೂಪ ರೀ. ಸನ್ಮಾನಗಳು ಅನೇಕ ಮಂದಿ ಮಾಡ್ತಾರೆ, ಅನೇಕ ರೀತಿಯ ಗಿಫ್ಟ್ಗಳನ್ನ ಕೊಟ್ಟು ಸನ್ಮಾನ ಮಾಡ್ತಾರೆ. ಆದರೆ ಇಂಥ ಕಾಡನ್ಯಾಗ ಬೆಳೆದಂಥ ಹೂವಿನಿಂದ ಸನ್ಮಾನ ಮಾಡಿಸ್ಕೊಂಡಿರಿ ಅಂದಾದರೂ ಆ ದೈವ ನಮಗೆ ಸಿಕ್ಕೈತಿ. ಅದೇ ನಮ್ಮ ಈ ಉಪವಲಯ ಅರಣ್ಯ ಅಧಿಕಾರಿಯಾದಂಥ ವಾಸು ಈಗವೇ ಅವರಿಂದ ಇದು ನಮಗೆ ಸನ್ಮಾನ ದೊರಕೈತಿ. ಅವರಿಗೆ ಅವರ ಸಿಬ್ಬಂದಿ ವರ್ಗ, ಅವರ ನೆರೆದಂಥ ಎಲ್ಲ ಸಿಬ್ಬಂದಿ ವರ್ಗರಿಗೂ ಸಹಿತ ಒಳ್ಳೆಯದಾಗಲಿ. ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾಡಿನಲ್ಲಿ ಬೆಳೆದಂಥ ಹೂವನ್ನು ನಾನು ಸ್ವೀಕಾರ ಮಾಡ್ತೀನಿ. ದೇವರು ಇವರು 1.5 ತಿಂಗಳಲ್ಲಿ ನಿವೃತ್ತರಾಗ್ತಾ ಇದ್ದಾರೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಇನ್ನೂ ಹೆಚ್ಚಿನ ಶಕ್ತಿ, ಅರಣ್ಯದ ಬಗ್ಗೆ ಮಾರ್ಗದರ್ಶಕನಾಗಿ ಪ್ರೇರಣೆಯಾಗಿ ಅವರು ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲಿ ಅನ್ನೋದೇ ನಂಬರ್ 1 ಚಾನಲ್ ಎಲ್ಲ ನಮ್ಮ ತಂಡದ ಆಶಯ. ನಮಸ್ಕಾರ. ಬನ್ನಿ ಸರ್, ತಾವು ಸೈಯದ್ ಸರ್ ಜೊತೆ ನೀವು ಕೂಡ ಬಂದಿದ್ರಿ. ನಿಮಗೂ ಕೂಡ ಬನ್ನಿ, ನಾಚಬಾರ್ದ್ರಿ ಜೀವನದಾಗ. ಬನ್ನಿ, ಇದು ಕೂಡ ಅವ್ರ ಜೊತೆಗೆ ನೀವು ಬಂದಿದ್ದೀರಿ. ನೀವು ಇನ್ನೂ 100 ಜನ ಕರ್ಕೊಂಬಂದು ನಮ್ಮಲ್ಲಿ ಹೂ ತಯಾರಿದ್ರಿ ಸ್ವಾಗತ ಮಾಡಕ್ಕೆ. ಅದರ ಸಂಬಂಧ ನೀವು ಇಲ್ಲಿವರೆಗೆ ಅವ್ರ ಜೊತೆ ಬಂದಿದ್ದೀರಿ. ಘಟಪ್ರಭಾ ಪಕ್ಷಿಧಾಮ ವತಿಯಿಂದ, ನಮ್ಮ ಸಿಬ್ಬಂದಿ ವತಿಯಿಂದ ನಿಮಗೆ ಸ್ವಾಗತನ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇಲ್ಲಿ ಬಂದಿದ್ದೀರಿ, ನಮ್ಗೆ ತುಂಬ ಆನಂದ ಆಗಿದೆ. ನಮಗೆ ಅಧಿಕಾರಿಗಳು ಇನ್ನೂರಿಗೆ ಯಾರೂ ಏನೋ ಅಂದಿಲ್ಲ, ಕಾಟ ಕೊಡೋದಿಲ್ಲ, ಒಳ್ಳೆಯ ರೀತಿಯಿಂದ ನೋಡ್ಕೋತಾರೆ ನಮ್ಗೆ. ಅದರಾಗ ನಮ್ಮ ಅಂತೋನಿ ಮರ್ಯಾದ ಸಾಹೇಬ್ರಂಕ ಭಾಳ ಪ್ರೇಮ ಅದ ನಮ್ಮ ಬ್ಯಾಗ ಅವ್ರದ್ದು. ಮತ್ತು ಪಾತೂರು ಸಾಹೇಬ್ರದ ಅದ, ಹೊನ್ನೂರು ಸರ್ ಅದಾರ, ಮತ್ತು ಸಚಿವ ಸರ್ ಅದಾರ. ಇಲ್ಲಿ ಗೋಕಾಕ್ ತಾಲೂಕಿಗೆ ಬಂದಾಗ ಈ 3 ಜನ ನನಗೆ ಆರೋಪ ಆಗ್ಯಾರ. ಅದಕ್ಕೆ ಇವೆಲ್ಲ ಮತ್ತು ಪಾಟೀಲ್ ಸರ್ ಕೈ ಮಾಡಿದ್ದೀವಿ, ಚಂದ್ರಶೇಖರ್ ಕೈ ಮಾಡಿದ್ದೀವಿ, ದೇವರಾಜ್ ಸರ್ ಕಡೆ ಮಾಡಿದ್ದೀವಿ, ಎಲ್ಲ ಫಿಕ್ಸರ್ ಕಡೆ ನಾವು ಮಾಡಿದ್ದೀವಿ. ಆದರೂ ಇಲ್ಲಿವರೆಗೆ ನಾವೇನು ಸುಮಾರು ಮಾಡ್ಕೊಂಡಿಲ್ಲ. ಇದೇನು ನೀವು ಇದು ಘಟಪ್ರಭಾ ಪಕ್ಷಿಧಾಮ ನೀವೇನು ಸಾಮಾನ್ಯ ತಿಳ್ಕೊಬೇಡ್ರಿ. ಸಾಮಾನ್ಯ ಇದ್ದವಂಗ ಸಾಮಾನ್ಯ, ಇದು ದೊಡ್ಡದಂದ್ರೆ ದೊಡ್ಡದ. ಅವ್ನು ಹೆಂಗೆ ಡ್ಯೂಟಿ ಮಾಡ್ತಾನೆ ಅವ್ನ ಮ್ಯಾಗ ಪಾಪ ಪುಣ್ಯಗಳು ಅವ್ನು ಸುತ್ತಾರ. ಅವ್ನು ಕರ್ಮದ ಫಲ ಅವ್ನು ಚೆನ್ನಾಗಿ ಮಾಡಿದ ಅಂದ್ರೆ ಚೆನ್ನಾಗಿ ಆಗ್ತೈತಿ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗ್ತೈತಿ. ಅದ್ರ ಸಂಬಂಧ ಇದು ಘಟಪ್ರಭಾ ಪಕ್ಷಿಧಾಮ 1974ರಲ್ಲಿ ರಾಣೆಬೆನ್ನೂರದವರು ವೈಲ್ಡ್ ಲೈಫ್ನಲ್ಲಿ ಸ್ಥಾಪನೆ ಮಾಡಿದರು. 1974ರಲ್ಲಿ ಮಾಡಿದರು. ಅದಕ್ಕೆ ಮುಂದೆ ಇದು 10 ವರ್ಷ ಅಥವಾ 10 ವರ್ಷ ಒಳಗಾಗಿ ಇದು ಘಟಪ್ರಭಾ ಡಿವಿಷನ್ ಗೋಕಾಕ್ ರೇಂಜಿಗೆ ಇದನ್ನು ವರ್ಗಾವಣೆ ಮಾಡಿದರು. ಇದನ್ನು ಅಲ್ಲಿ ಹಿಡಿದ ಈಗ ಇದಿದೆ. ಇದು ಘಟಪ್ರಭಾ ಪಕ್ಷಿಧಾಮದಲ್ಲಿ 19 ಸರ್ವೆ ನಂಬರ್ ಅದಾವೆ ಸರ್. ಇಲ್ಲಿ 19 ಸರ್ವೆ ನಂಬರ್ ಅದಾವ. ಇದನ್ನು ನಮಗೂ ತಿಳಿವಲ್ತಾಗಿತ್ತು, ಹೆಂಗೆ ಸರ್ವೆ ಮಾಡಬೇಕು, ಏನು ಮಾಡಬೇಕು ಅಂಥೇಳಿ. ಅಲ್ಲಿ ಪಾಟೀಲ್ ಸರ್ ಅಂಥೇಳಿ ಅವರು ವರ್ಕಿಂಗ್ ಪ್ಲ್ಯಾನ್ ಆಫೀಸರ್ ಬಂದಿದ್ರು ನಮ್ಮ ಕಡೆ. ಇಲ್ಲ, ಇಲ್ಲಿ ನಾ ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ. ಆಗ ಅವರು ಬಂದಾಗ ಇದು ಸರ್ವೆ ಮಾಡಿದ್ರು ಸರ್. ಅವರು ಇದು ಸರ್ವೆ ಮಾಡಿ, ಸರ್ವೆ ಅಂದರೆ ಚೈನ್ ಸರ್ವೆ ಅಲ್ಲ, ಈ ಸರ್ವೆ ಅಲ್ಲ, ಇದು ಸರ್ವೆ ಮಾಡಿದ್ರು ಅವರು. ಇದು ಅಂದಾಜು 180ರಿಂದ 205 ಎಕರ್ ಈ ಜಾಗ ಇದೆ ಅಂತ ಹೇಳಿದರು ಅವರು ಇದು ಮಾಡಿಕೊಟ್ಟಾಗ. ಮತ್ತು ಹಲವಾರು ನಮ್ಗೆ ನಾನನ್ನು ಆಫೀಸರ್ಗಳು ಬಂದಾರ, ಇಲ್ಲಿ ಸಾಕಷ್ಟು ಡಿ ಸಿಗಳು ಬಂದಾರ, ಎಲ್ಲರೂ ಬಂದಾರ. ಅದ್ರ ಸಂಬಂಧ ಇದು
ದೊಡ್ಡ ಅರಣ್ಯ ಅದು ಅಂದರೆ ದಾಂಡೇಲಿಗಿಂತ ಒಂದು ಒಳ್ಳೆಯದೇ ಅರಣ್ಯ ಇದೆ ಇದು, ಅಭಯಾರಣ್ಯ ಇದೆ. ಅದನ್ನು ಯಾರು ಇದನ್ನು ಇದು ಮಾಡ್ಕೊಳ್ಳೋಂಗಿಲ್ಲ. ಅದಕ್ಕೆ ಇಲ್ಲಿ ಹೊರದೇಶದಿಂದ ಪಕ್ಷಿಗಳು ಬರ್ತಾವೆ, ಭಾಳ ಬರೋದಿಲ್ಲ. ಪೆಂಟೆನಿಕ್ ಸ್ಟಾರ್ಕ್, ಹಾರ್ಮೇಲ್, ವೈಟ್ ಐಬಿಸ್, ಬ್ಲ್ಯಾಕ್ ರೆಡ್ ಐಬಿಸ್, ಹುಲ್ನೆಕ್ ಸ್ಟಾರ್ಕ್, ಸ್ಟೋನ್ ಬಿಲ್ ಡಕ್, ಸ್ಟೋನ್ ಬಿಲ್ ಸ್ಟಾರ್ಕ್, ಇಂಡಿಯನ್ ಪೊಂಡ್ ಹೇರ್, ಸ್ಪಾಟ್ ಬಿಲ್ ಡಕ್. ಅದೇ ಸ್ಪಾಟ್ ಡಕ್ ನೀವು ನೋಡಿದ್ರೆ ಸರ್, ಅದು ಫಾರಿನ್ದಲ್ಲ, ಅದು ಇಂಡಿಯಾದ. ಅದು ದೊಡ್ಡದು ಬರುತ್ತೆ ಸರ್, ಅದು ಫಾರಿನ್ದ. ಸ್ವಲ್ಪ ದಪ್ಪ ಹಳಗಿ ತೆಳ ಹಳಗಿ ಬರುತ್ತೆ, ಅದಕ್ಕೆ ತರ ಇಂಥವು. ಈ ಸಾರಿ ಬರೀ 4 ಜಾತಿ ಅಷ್ಟೇ ಬಂದವ, ಭಾಳ ಬಂದಿಲ್ಲ. ಯಾಕಂದ್ರೆ ನಿಮ್ಮ ಮಹಾಪುರ ಬರ್ತಲ್ಲ ಸರ, ಅವು ಅದರಿಂದ ಸ್ವಲ್ಪ ಇವು ಅದು ಸರ್, ಅವು ಎದುರು ಬಂದಿಲ್ಲ. ಮತ್ತಿಲ್ಲಿ ಏನ್ರಿ ಇಷ್ಟೆಲ್ಲ ದೊಡ್ಡ ಅರಣ್ಯ ಐತಿ, ಯಾವೇ ಕಾಡು ಮೃಗಗಳು ಪ್ರಾಣಿಗಳು ಅದಾವ, ಸವಾಯಿ ಕೇಳ್ತಾರೆ ಎಲ್ಲ ನಮ್ಗೆ. ಇಲ್ಲಿ ಯಾವುದೋ ಅಂತ ಕಾಡು ಪ್ರಾಣಿಗಳು ಇಲ್ಲ. ಇಲ್ಲಿ ಇರುವಂಥವು ಕೆಂಪು ಮಂಗ ಅದ, ಕರಿ ಮಂಗ ಅದ, ಹಂದಿಗಳು ಅದಾವ, ಹಾವುಗಳು ಅದಾವ, ಮೊಸಳೆಗಳು ಅದಾವ, ಮುಂಗುಲಿಗಳು ಅದಾವ, ಎಜೆಟ್ ಅಂತ ಬೆಕ್ಕಿಂಗತಿ ಕಪ್ಪು ಪ್ರಾಣಿ ಇರ್ತೈತಿ ಅದ, ಮತ್ತು ಇಲಿ ಅದಾವ, ಹೆಂಗರುಗಳು ಅದಾವ, ಓತಿ ಕಟ್ಟುಗಳು ಅದಾವ. ಇಷ್ಟು ನಾವು ಕಂಡುಹಿಡಿದಿದ್ದು. ಮತ್ತು ಒಳಗೆ ಹೋಗಿ ಅದು ಇದು ಮಾಡಿ ಹಾಡಿಲ್ಲ, ನಾವು ಹೋಗಿ ತಿರುಗಾಡ್ಕೋತ ಹಾದಿದ್ದೆವು. ಮತ್ತು ಇಲ್ಲಿ ಹುಲ್ಲುಗಳು ಯಾವದಾವು ಒಳಗೆ, ಅದು ಸ್ಟಡಿ ಮಾಡ್ಬೇಕಾಗಿರೋ. ಗಡ್ಡೆ ಹುಲ್ಲದ, ಕರ್ಕಿ ಹುಲ್ಲದ, ಚೌಕಾಸಿ ಚೌಕ ಅಂತ ಒಂದು ಬರ್ತದೆ, ಜಾಕ್ ಟೈಪ್ ಬರ್ತದೆ, ಜಾಕ್ ಹುಲ್ಲು, ಗಾದರ್ ಹುಲ್ಲು ಬರ್ತ, ಸಿಂಪಿಯಾನ್ ಹುಲ್ಲು ಬರ್ತ, ಒಂಟಿಯನ್ ಮುಳ್ಳು ಹುಲ್ಲು ಬರ್ತ, ಗಣಕಿ ಹುಲ್ಲು ಬರ್ತ, ಕನಗಲ್ ಬಳ್ಳಿ ಸರ್ ತುಳಸಿನ ಎಲ್ಲ ನಾಶ ಮಾಡಿದೇವೆ, ಎಲ್ಲ ತೆಗೆದೇವು ಅಂತೇಳಿ. ಆದರೆ ಮತ್ತು ಅಂತರಗಂಗೆ ಅಲ್ಲಿ ನೋಡಿ ಅಲ್ಲಿ ಇದ್ದರು ಸರ್, ಅವು ಅಂತರಗಂಗೆ. ಮತ್ತು ಕಮಲ ಹೂವುಗಳು ಅದಾವೆ, ಕಮಲ ಹೂವು ಅದಾವೆ ಸರ್ ಇಲ್ಲಿ, ಅದು ನೀವು ಕಾಣಿಲ್ಲ. ಮತ್ತು ನೀವು ಎಷ್ಟು ಜಾತಿ ಇಲ್ಲಿ ನೀವು ಗಿಡಗಳು ಅದಾವೆ ಕೇಳ್ಬೋದು, ಎಷ್ಟು ಜಾತಿ ಗಿಡ ಅದಾವೆ. ನಾವು ಸರಿ ಮಾಡಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಮಾಡಿದ್ರು, ಅವು ಭಾಳ ದೊಡ್ಡದವ್ರಿ, ಅವಕ್ಕೂ ಅನ್ಯಾಯ ಆಗತ್ತದ. ಗೌರ್ಮೆಂಟ್ ದೇವ್ರ ಪರಮಾತ್ಮ ಒಳ್ಳೇದು ಮಾಡ್ಲಿಕ್ಕೆ ಹೇಳ್ತೀನಿ. ಜಾರಿ ಗಿಡ ಅದ, ಪಿಗ್ಜಾರಿ ಗಿಡ ಅದ, ಇಲಾಚಿ ಗಿಡ ಅದ, ನೇರಳೆ ಗಿಡ ಅದ, ಪೇರ್ಲೆ ಗಿಡ ಅದ, ಬಾಂಬು ಅದ, ತಪ್ಸಿ ಅದ, ಹತ್ತಿ ಅದ, ಬಿಳಿಮತ್ತಿ ಅದ. ಅಲ್ಲಿ ತೋರಿಸಿ ಸರ್ ಬಿಳಿಮತ್ತಿ ಅಂತ ಸಾಕಷ್ಟು ದೊಡ್ಡ ಅದಾವ ಸರ್. ಬಸರಿ ಗಿಡ ಅದಾವ, ಮತ್ತು ಶಿಂದಿ ಗಿಡ ನೋಡ್ರಿ ನೀವು, ಹಣ್ಣು ಫೋಟೋ ಹೊಡ್ಕೊಂಡ್ರಿ. ಮತ್ತು ಚಾರಿ ಗಿಡ ಅದ, ಹುಣಸಿ ಗಿಡ ಅದ, ಇಲ್ಲೇ ಅದ ಹುಣಸಿ ಗಿಡ, ಇದೇ ಹುಣಸಿ ಗಿಡ. ಹುಣಸಿ ಅಶೋಕ್ ಗಿಡ ಅದ, ಅಲ್ಲಿ ಕಾಣ್ತದೆ ಸರ್ ಅಶೋಕ್ ಗಿಡ, ಅಶೋಕ್ ಅದ, ಶಂಕೇಶ್ವರ ಅದ, ಶ್ರೀಗಂಧ ಅದ, ಹುಲ್ಗಲ್ ಅದ, ಬೇವಿನ ಜಾತಿ ಗಿಡ ಅದ, ಸೋಬವರ ಅದ, ಅರಳಿ ಗಿಡ ಅದ, ಆಲದ ಮರ ಅದ, ಸಿರ್ಸಲ್ ಬಾಗಿ ಸರ್ ಆಗೇ ತೋರಿಸಿಲ್ಲ, ಅದು ಬಾಗಿ ಅದ. ಮತ್ತು ಇನ್ನು ಇಷ್ಟೆಲ್ಲ ಗಿಡ ಹೇಳಿದ್ರಿ. ಆಗ ಹಣ್ಣಿನ ಜಾಗ ಹೇಳಿ ಅಲ್ಲಿ ಹಣ್ಣಿನ ಗಿಡ ಇದೀವಿ. ಮತ್ತು ಇಲ್ಲಿ ಯಾವ್ಯಾವ ಪಕ್ಷಿಗಳು ಅದಾವ. ಈಗ ಸರ್ವಸಾಧಾರಣ ಬೋಟದಲ್ಲಿ ನೋಡ್ತಾ ಬಂದ್ರಿ ಸರ್, ಒಂದು 7-8 ಜಾತಿ ನಿಮಗೆ ತೋರಿಸಿದೀವಿ. ಯಾಕಾಗಿ ಮಧ್ಯಾಹ್ನ ಬಿಸಿಲಾಗ ಬಂದ್ರೆ ಅವಕ್ಕೂ ಭಾಳ ಶಾನೆ ಅವು ಪಕ್ಷಿಗಳು. ಮುಂಜಾನೆ ಬರೋ ಪಕ್ಷಿ ಬೇರೆ, ಮಧ್ಯಾಹ್ನ ಪಕ್ಷಿಗಳು ಬೇರೆ, ಸಾಯಂಕಾಲ ಬರೋ ಪಕ್ಷಿ ಬೇರೆ. ಈ ಥರ ಈ ನೋಡಿ ಹ್ಯಾಂಗೆ ಮಾಡ್ತಾರೆ, ಊಟ ಮಾಡ್ತಾರೆ ನೋಡ್ರಿ. ಅಂಥ ಪಕ್ಷಿಗಳು ಸಣ್ಣ ಪಕ್ಷಿಗಳು ಭಾಳ ಅವು ನಮಗೆ ಕಂಡಾಗ ಆಗಿಲ್ಲ, ಏನೋ ಪಾಡಿ ಹೇಳ್ತೀವಿ ಅಷ್ಟೇ. ಯಾಕಂದ್ರೆ ಬ್ಲ್ಯಾಕ್ ಡ್ಯಾಂಗ್ರು ಅದು ತೋರಿಸಿದ್ರಿ, ಕಪ್ಪು ಸರ್, ನವಿಲದ ಕೂಗಿತಲ್ಲ ಸರ್ ನಿಮ್ಗೆ. ಸ್ಪಾಟ್ ಬಿಲ್ ಡಕ್ ಆಗ ನೋಡಿ ಹಾರಿತಲ್ಲ ಸರ್. ಕಾರ್ಬೋನೈಟ್ ಅಲ್ಲಿ ತೋರಿಸಿದ ನೀರಿಗಾಗಿ. ಅರಿಶಿನ ಕತ್ತು ಚಿಕಾನ ಅದು ಇರ್ತದ. ಇಂಡಿಯನ್ ಫೌಂಡೇಶನ್ ಸಿಗ್ಗೆ ಅದ ಬಿಳಿ ಹಾಕಿರ್ತಾರಲ್ಲ ಅದು ಅದಕ್ಕಂತಾರೆ. ಬುಲ್ಬುಲ್, ರೇವರ್ ಟ್ರೇನ್ ಈ 3 ಕೆಲಸ ಮಾಡ್ತಾವ. ವೈಟ್ ಕಿಂಗ್ ಫಿಶರ್ ಮತ್ತು ಬಣ್ಣದ ಕಿಂಗ್ ಫಿಶರ್, ಇದು ರಿವರ್ ಟ್ರೈನ್. ಇವು 3 ಕೆಲಸ ಏನು ಮಾಡ್ತಾವಪ್ಪ ಅಂತ ಮ್ಯಾಗ ಹಾರ್ತಾವ್ರಿ. ಅವ್ರು ಒಮ್ಮೆ ಸೊಟ್ಟ ಸಾರಿ ಮೇಲೆ ತಪ್ಪಾರೆ ಗುರಿಯಿಂದ ಗುರಿ ಸರ್ ಅವರು. ಅವೆಲ್ಲ ಇವು ಮೂರು ಇವುಗಳು. ಮತ್ತು ಪರ್ಪಲ್ ಹೆರನ್ ಅದ, ಅಲ್ಲಿ ತೋರ್ಸಿನ ಮ್ಯಾಗ ಕೂತಿದ್ರಲ್ಲ. ಪರ್ಪಲ್ ಹೆರನ್, ಗ್ರೇ ಹೆರನ್, ಪರ್ಪಲ್ ಮೌರ್ಯನ್, ಕಿಂಗ್ ಫಿಶರ್, ವೈಟ್ ಬ್ಲ್ಯಾಕ್ ಕಿಂಗ್ ಫಿಶರ್, ಬುರ್ಲಿ ಅದ ಸರ್, ಬುರ್ಲಿ ಕೌಜುಗ ಅದ ಸರ್, ತೊಗಲಬಾಗಿ ಅದ, ಕಾಗೆ ಅದ, ಕೋಗಿಲ ಅದ, ಗುಬ್ಬಿ ಅದ, ರತ್ನ ಪಕ್ಷಿ ಅದ, ಶಿರ್ಗೋಳ ಅದ, ಬಾಲದಂಡ ಅದ, ಹದ್ದು ಅದ, ಗೂಗಿ ಅದಾವ. ಮತ್ತು ಕಪ್ಪು ಬಿಳುಪು ಮುಂಗಟಿ ಅಲ್ಲಿ ಐಬೇಕಾಗಿರ್ತೈತೆ ಸರ್, ಭಾಳ ಅಲ್ಲಿ ಅದಿ. ಕೆಮ್ಮಸಿ ಪಿಕ್ಕಳ ಅದು ಮ್ಯಾಗ ಕೆಂಪ ಐತದ ಸರ್, ಆದರೆ ಅದ. ಇಂಥವು ಹಲವಾರು ಜಾತಿಗಳ ಇವು ಅದಾವು. ಮತ್ತು ಒದ್ದಿಕಟ್ಟುಗಳು ಅದಾವ. ಇಷ್ಟ ಪ್ರಾಣಿಗಳನ್ನು ನಾವು ನೋಡಿದ್ದೀವಿ ಸರ್. ಮತ್ತೇನಾದರೂ ನೀವು ಕೇಳ್ಬೋದು ಸರ್. ಮತ್ತು ಒಂದೊಂದು ಸಂಕ್ಷಿಪ್ತ ಹೇಳ್ತಾರೆ ಸರ್. ಅವ್ರು ನಮ್ಗೆ ಶನಿ ಅದಾರ, ಅವ್ರು ಎಲ್ಲ ಗೊತ್ತೈತಿ ಇಲ್ಲಿದೆಲ್ಲ, ನಾವು ಹೇಳೋದು ಅವಶ್ಯಕತೆ ಇಲ್ಲ.
ಆದರೂ ನಾವು ಹೇಳ್ತೇನೆ, ಘಟಪ್ರಭಾ ನದಿ ಹಿಡ್ಕಲ್ ಡ್ಯಾಮ್ ಕಟ್ಟ್ಯಾರ. ಹಿಡ್ಕಲ್ ಡ್ಯಾಮಿಗೆ ಘಟಪ್ರಭಾ ನದಿ ಅದು ಕೂಡಿದ್ದ. ಆ ಡ್ಯಾಮ್ನಿಂದ ಈಗ ನೀರು ಬರ್ತೈತಿ. ಮುಂದೆ ಯಜ್ಞಾನ ಬ್ರಿಡ್ಜ್ ಸುಲ್ತಾನ್ಪುರ್ ಊರ ಮಧ್ಯದಲ್ಲಿ ಹಿರಣ್ಯಕೇಶಿ ನದಿ ಬರ್ತದೆ ಶಂಕೇಶ್ವರ ಕಡೆಯಿಂದ ಸಂಗಮ ಆಗಿದೆ. ಅಲ್ಲಿ ಅಲ್ಲಿಂದ ನೆಗಿನಾರ್ಪುರ್ ದಾಟಿ ಈ ಕಡೆ ಬರ್ತೈತಿ. ಗೋಡಿಗಿರಿ, ಶಿವಾಪುರ ಅವೆಲ್ಲ ಅದಾವ. ಈ ಕಡೆ ಬರ್ತಾವ. ಇಲ್ಲಿ ಬರ್ತದೆ ಜಾಯಿಂಟ್ ಆಗಿ. ಇದು ಡ್ಯಾಮಿಗೆ ಬರ್ತದ. ಡ್ಯಾಮಿಗೆ ಗೋಕಾಕ್ ಪಾಸ್, ಅಲ್ಲಿ ಮುಂದೆ ಹೋಗ್ತದ. ಅಲ್ಲಿ ಗೋಕಾಕ್ ಐತೆ ಒಂದು ಕೂಡಿದ್ ಮಾರ್ಕಂಡೇಯ ಅಂತೇಳಿ ಮೂರು ಹೊಳೆ ಇವು ಅದಾವಲ್ಲಿ. ಅದ್ರ ಸಂಬಂಧ ಇದು ಹಿಟ್ಕಲ್ ಡ್ಯಾಮ್ ಕಟ್ಟಿದವ್ರಪ್ಪ ಬಾಳೆ ಕುಂದ್ರಿ ಸರ್ ಅವರು ನಮಗೆ ಹೇಳ್ರಿ ಮತ್ತೆ. ಮತ್ತು ಹಿಡ್ಕಲ್ ಕಟ್ಟಡ ಚಾಲು ಆಗಿದ್ದೆ ಯಾವಾಗ? 1966ರಲ್ಲಿ ಹಿಟ್ಕಲ್ ಡ್ಯಾಮ್ ಕಟ್ಟಡ ಚಾಲು ಆಯಿತು. ಮುಕ್ತಾಯ ಯಾವಾಗಾಯಿತು? 1977ರಲ್ಲಿ ಮುಕ್ತಾಯ ಆಯಿತು. ನೀರಾವರಿ ಚಾಲು ಆಗಿದ್ದೆ ಯಾವಾಗ? 1983ರಲ್ಲಿ ಚಾಲು ಆಯಿತು. ಏನು ಸರ್? ದುಗ್ದಾಳ್ ಡ್ಯಾಮ್ ಕಟ್ಟಡ ಯಾವಾಗಾಯಿತು? 1883 ಕಟ್ಟಡ ಚಾಲು ಆಯಿತು. 1890 ಮುಕ್ತಾಯ ಆಯಿತು. ಅದು ನಾವು ಕಟ್ಟಿದ್ರಲ್ಲ, ಬ್ರಿಟಿಷ್ ಕಟ್ಟಿದ್ದು. JRBC ಮೇನ್ ಕಿಲ್ಲ 109 ಕಿಲೋಮೀಟರ್ ಇದೆ. ಬೆಳಿಗ್ಗೆ ಅಂತ ಬಿಳಿ ಹೊಸೂರು ಇದೆಯಲ್ಲ, ಅಲ್ಲಿ ಕೃಷ್ಣಾ ನದಿ ಕೂಡಿತ್ತೆ. ಅದ ಬಿಳಿ ಹೊಸೂರ ಆ ಸಂಬಂಧ ಘಟಪ್ರಭಾ ಪಕ್ಷದ ವಿಸ್ತರಣೆ ಒಟ್ಟು ನಿಮ್ಗೆ ಹೇಳಿ 19 ಸರ್ವೆ ನಂಬರ್ ಅದಾವ ಅಂತ ಹೇಳಿ. ಅದ್ರ ಸಂಬಂಧ ಈ ಡ್ಯಾಮ್ ಕಟ್ಟಾಕ ಬರೀ 16 ಲಕ್ಷ ರೂಪಾಯಿ ಖರ್ಚು ಬಂದ್ರಿ. ಐವಿ ಇದು ಅದಕ್ಕೆ ಈಗ ಪರಿಚಯ ಆದ ಮಂದಿ ಹ್ಯಾಟ್ ಅಂತೇಳಿ ಯಾರಿಗೂ ಪರಿಚಯ ಇದ್ರೆ ಈಗ ಬರ್ತದ ಪರಿಚಯ. ಈ 83 ಅಂತ ಕಟ್ಟರೆ. ಮತ್ತು ಏಷ್ಯಾ ಖಂಡದಲ್ಲಿ ಪ್ರಪ್ರಥಮವಾಗಿ ವಿದ್ಯುತ್ ಸ್ಥಾಪನೆ ಆಗಿದ್ದೆ ಯಾವಾಗ ಅಂತಂದ್ರೆ 1887ರಾಗ ಗೋಕಾಕ್ ಪಾಸ್ ಸ್ಥಾಪನೆ ಆಯಿತು. ಆಯ್ತು ಸರ? ಕರೆಕ್ಟ್. 1887ರಾಗ ಸ್ಥಾಪನೆ ಆಯ್ತು. ಅದು ಫಸ್ಟ್ ಏಷ್ಯಾ ಖಂಡದಾಗ, ಬೆಳಗಾವಿ ಜಿಲ್ಲೆದಾಗಲ್ಲ, ಮತ್ತು ಏಷ್ಯಾ ಖಂಡದಾಗ 1887ರಾಗ ಸ್ಥಾಪನೆ ಆಯ್ತು. ಅದು ಗೋಕಾಕ್ ಫಾಲ್ಸ್. ಅದು ವಿದ್ಯುತ್ ತಯಾರು ಮಾಡಿರೋದು. ಅಂದ್ರೆ ಗೋಕಾಕ್ ಭಾರಿ ಪವರ್ಫುಲ್ ಅದರಿ. ಗೋಕಾಕ್ ಕರೆಂಟ್ ಪವರ್ಫುಲ್ಲ, ಗೋಕಾಕ್ದಾಗ ಹೊಳೆ ಇದ್ದದ್ದು ಪವರ್ಫುಲ್ಲ, ಮತ್ತು ಅದರಾಗ ಸೈನ್ಸ್ ಆಗ್ಬೇಕಾ ಪೂರ್ತಿ ಪವರ್ಫುಲ್ಲ. ನಾವು ಎಷ್ಟು ತಿಳಿತೈತಿಪ್ಪ, ನಾವೇನು ಮ್ಯಾಟ್ರಿಕ್ದವ್ರು ಇದ್ದೀವಿ, ಎಷ್ಟು ತಿಳಿದಟ್ಟು ಹೇಳಿದ್ದೀವಿ. ಗಿಡಗಳ ಬಗ್ಗೆನೂ ಹೇಳಿದ್ದೀವಿ, ಎಲ್ಲ ಪಕ್ಷಿಗಳ ಬಗ್ಗೆ, ಗಿಡಗಳ ಬಗ್ಗೆ ಎಲ್ಲ ಹೇಳಿದ್ದೀವಿ. ಇದು ಹಂಗೆ ನೀವು ತಿರುಗಾಡಕ್ಕೆ ಕೂತಾರೆ 2 ವರ್ಷ ನಿಮ್ಗೆ ಆಗಾಗಿಲ್ಲ. ನೀವು ಹೋಗಕ್ಕೆ ಹಾಜಿನ ಇಲ್ಲಿಗ ಪೈಲ ನಾವು ಹಾಯ್ತಿದ್ದೀವಿ ಎಲ್ಲರೂ. ಅಲ್ಲಿ ಹಾಜಿನಲ್ಲಿ ಕಟ್ಟಾಗಿದ್ದೀಗ ಅಷ್ಟು ಬೆಳೆದೈತಿ, ದಟ್ಟರನ್ನೇ ಆಗಿಬಿಟ್ಟಿದಳು. ಮತ್ತು ನೀರಿಂದ ಕೊಡ್ತದೆ ಎಲ್ಲ ಚೆನ್ನಾಗಿ ಹೇಳ್ತಾರೆ ಸರ್. ಜಾಮೂನಿ ಹೇಳಿ, ಜಾಮೂನ್ ಗಿಡ ಇಲ್ಲಿ ಸರ್ ಹಚ್ಚಿ ಸಿಗ್ರೆಟ್ ಅರಣಿಗೆ ಎಲ್ಲ ಗಿಡ ಅದಾವ ಸರ್. ಮಾವಿನ ಗಿಡ ಅದಾವ, ಎಲ್ಲ ಗಿಡ ಅದಾವ. ಅದು ತಂತ ಸರ್ ಹಸಿ ಹೂ ಅದಲ್ಲ, ಅದು ಸಿಂಡಿ ಗಿಡ. ಸಿಂಡಿ ಗಿಡ ಮೊದಲೇನು ಸಿಂಡಿ. ಹಾಂ ಸರ್, ಎಲ್ಲ ವನಸ್ಪತಿ ರೀ. ಹೌದು. ಇದು IPM ಇತ್ತು ರೀ ಫುಲ್ ಸರ್. ಚಾಲು ಐತಿ. ಇದು IPM ಸರ್. ನಮ್ಮ ಅಂತಂದ್ರೆ ಮರ್ಯಾದ ಸಾಹೇಬರು ಇದನ್ನು ತೆಗಿಯಬೇಕು. ಹೆಂಗೆ ಮಾಡ್ತೀವಿ ತೆಗಿಯತ್ತಂದ್ರೆ ಸಿಕ್ಕ ಬೇರೆ ಕಡೆಯಿಂದ ಲೇಬರ್ ತಂದು ಎಲ್ಲ ತಕ್ಷಣ ಸರ್. ಎಲ್ಲ ನೋಡಿ ಸರ್, ಎಲ್ಲ IPM ಫುಲ್ ಬಂದೈತಿ ರೀ. ಅದು ನೋಡಿ ಸರ್, ಅದು ನೀರು ಜಗು ಬಳ್ಳಿ ಅಲ್ರಿ. ಅದು ಅವೆಲ್ಲ IPM ರೀ. ನೀರು ಕುಡಿದು ಫುಲ್ ಬೇರೆ ಕಡೆಯಿಂದ ತೊಗೊಂಬಂದಿವಿ ಸರ್ ಲೇಬರ್. ತೊಗೊಂಬಂದು ಮಾಡಿ ಇದಾವ್ರಿ ಮೊಸಳಿ ನೋಡ್ರಿ ವೀಕ್ಷಕರ, ಹೆಂಗೈತಿ ನೋಡ್ರಿ ರಮಣೀಯ ಸ್ಥಳ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಘಟಪ್ರಭಾದಾಗೂ ಇಂಥ ಸ್ಥಳ ಐತಂದ್ರೆ ವಿಚಿತ್ರ ಅಲ್ರಿ. ಹಕ್ಕಿ ಪಕ್ಷಿ ಗೂಡು ನೋಡಿ ಸರ್. ಅಲ್ಲಿ ಗೂಡುಗಳು ನೋಡ್ರಿ, ಪಕ್ಷಿಧಾಮದ ಅವು ಹೆಂಗೆ ಗೂಡುಗಳು ಕಟ್ಟ್ಯಾವ. ನಮ್ಮ ಸಂರಕ್ಷಣೆಗೋಸ್ಕರ ಎಷ್ಟೊಂದು ಕೋಟೆ ಟೈಪ್ ಕಟ್ಕೊಂಡವ್ ನೋಡ್ರಿ. ಇದು ಸರ್ 2019 ಮಹಾಪೂರ್ ಬಂತಲ್ಲ ಸರ್, ಆ ಕಾಲಕ್ಕೆ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಗಿಡ ಮೂಡಿದ್ವಿ, ಎಲ್ಲ ಇದು ಪ್ಯಾಕಿಂಗ್ ಐತಿ ಸರ್. ಫ್ಲಡ್. ಹಾಂ ಸರ್, ನೀರಾಗಿದೆ. ಅದ್ರ ಸಮ ಇಲ್ಲಿ ಇದ್ದಂಥ ಹಕ್ಕಿಗಳು ಗೂಡು ಪೌಡು ಎಲ್ಲ ಹಾಳಾಗಿ ಹೋಗಿತ್ತು. ಈ ಪಕ್ಷಿಗಳು ಇದು ಗುರುತಿಸಿ ಬರ್ಬೇಕಾದ್ರೆ 2 ವರ್ಷ ಇದೆ. ಇವು 2 ವರ್ಷದಿಂದ ಈ ಪಕ್ಷಿ ಬರುತ್ತೆ. ಇನ್ನೊಂದು ನೀರೇ ಅದಾವ, ಮಾವಿನ ಅದಾವ, ಯಾವ್ದು ಎಲ್ಲ ಯಾರು ಹೋಗಿಲ್ಲ ಅದು ಹೋಗಕ್ಕೆ ನಿಮ್ಗೆ ಹಾಗಿಲ್ಲ. ಆಗಿಲ್ಲ. ಆಮೇಲೆ ಮಾವಿನ ಹಣ್ಣು ಆಗಿದ್ದೆ ಪಕ್ಷಿಗಳು, ಎಲ್ಲ ಪಕ್ಷಿಗಳು ಆರೋದು ಒಂದು 10 ಜಾತಿಯ 12 ಗಿಡಗಳು ಅದಾವೆ ಸರ್. ಅದು ಯಾವ ಅನ್ನೋದು ಹೇಳ್ತೀನಿ.
ಇವೆಲ್ಲ ಅವಾಗ ಇವೆಲ್ಲ ಸರ್ ಇಂಥ ಐದು ಅದಾವೆ ಎಲ್ಲ ಹಾಳಾಗಿದ್ದು ಸರ್. ನಾವು 2014 ಬಂದು ಮುಂದೆ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಇರ್ಲಿಕ್ಕಂದ್ರೆ ಸಂಪರ್ಕ ಸೇತುವೆನೇ ಇಲ್ಲ. ಇಂಥ ಐದು ಫೂಲ್ ಮಾಡಿಸಿದ್ರು ಸರ್.